ಇವ್ರ ಧೈರ್ಯ ಇದ್ದಿದ್ರೆ ಇಲ್ಲೇ ಮಾಡ್ಬೋದಾಯ್ತಲ್ಲ, ಇಲ್ಲೇ ಸ್ಟೇಷನಲ್ಲಿ ಎಲ್ಲರ ಮುಂದೆ ಮಾಡ್ಬೋದಾಯ್ತಲ್ಲ. ಇವ್ರ ಧೈರ್ಯ ಇದ್ದಿದ್ರೆ ಯಾಕೆ ಖಾನಾಪುರಕ್ಕೆ ತೆಗೆದುಕೊಂಡು ಹೋಗ್ಬೇಕಾಯ್ತು? ಅದು ಅಕ್ರಮ ಅಲ್ವಾ? ಅದು ತಪ್ಪಲ್ವಾ? ಯಾರು ಒತ್ತಡದ ಮೇಲೆ ನೀವು ಕರ್ಕೊಂಡು ಹೋದ್ರಿ? ನಾವು ಹೋಗಿದ್ದು ಕಂಪ್ಲೇಂಟ್ ಲಾಡ್ಜ್ ಮಾಡೋಕ್ಕೆ, ಕಂಪ್ಲೇಂಟ್ನ ಲಾಡ್ಜ್ ಮಾಡೋಕ್ಕೆ. ಮತ್ತು ಅವ್ರ ಮೇಲೆ ಹಲ್ಲೆ ಮಾಡಬಾರ್ದಲ್ಲ. ಈಗ ಹಲ್ಲೆ ಮಾಡಿ ಹೊಡೆದಿದ್ದಾರಲ್ಲ, ರಕ್ತ ಬರೋ ರೀತಿ ಹೊಡೆದಿದ್ದಾರೆ. ಅದನ್ನು ಕೇಳಬಾರ್ದ? ಹಂಗಾರೆ ಕೊಲೆ ಮಾಡಿದ್ರು ಬಿಟ್ಬಿಡ್ಬೇಕಾ? ಇವ್ರು ಕೊಲೆ ಮಾಡಿದ್ರು ನಾವು ಬಿಟ್ಬಿಡ್ಬೇಕು, ನಾವು ಸ್ಟೇಷನ್ಗೆ ಹೋಗೇಬಾರ್ದು. ರಾತ್ರಿ ಎಲ್ಲ ಕಾಡಲ್ಲೆಲ್ಲ ಸುತ್ತಿಸಿದ್ರಲ್ಲ, ಈ ಟೆರರಿಸ್ಟ್ಗಳು ಇದ್ರಲ್ಲ, ನಿಮ್ಮ ಬ್ರದರ್ಸು, ಕುಕ್ಕರ್ ಬಾಂಬ್ ಬ್ರದರ್ಸು, ಅವ್ರೇನಾರು ಅಟ್ಯಾಕ್ ಮಾಡಿದರೆ ನೀವು ರೆಸ್ಪಾನ್ಸಿಬಿಲಿಟಿ ತೊಗೊತಾ ಇದ್ದೀರಾ? ಕಾಡಲ್ಲಿ ಅಲ್ಸಿದಿರಲ್ಲ ನಿನ್ನೆ. ಅವರು ಈ ರೂಟಲ್ಲಿ ಬರ್ತಾ ಇದ್ದಾರೆ ಸಿಟಿ ರಿವ್ಯೂ ಅಂತ ಗೊತ್ತಾಗಿ ಅವ್ರು ಬಂದು ಅಟ್ಯಾಕ್ ಮಾಡಿದರೆ ಯಾರು ಜವಾಬ್ದಾರಿ? ಅವರೆಲ್ಲ ನಿಮ್ಮ ಬ್ರದರ್ಸ್ ಅಲ್ಲ. ಅದರಿಂದನೇ ನಾವು ಹೋಗಿದ್ದು. ನಿಮ್ಮ ಕುಕ್ಕರ್ ಬಾಂಬ್ ಬ್ರದರ್ಸ್ ಏನಾದರೂ ಅಟ್ಯಾಕ್ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ, ಸೇಫ್ಟಿಯಿಂದ ನಾವು ಹೋಗಿದ್ದೀರಿ. ನಿಮ್ಮ ಮೇಲೆ ನಂಬಿಕೆ ಇಲ್ಲ ನಮಗೆ. ಈ ಸರ್ಕಾರ ನಾವು ನೋಡ್ತಾ ಇದ್ದೀರಲ್ಲ, ಪಾಕಿಸ್ತಾನ ಬೆಂಬಲಿತ KFD ಇರ್ಬೋದು, ಬೇರೆ ಬೇರೆ ಸಂಘಟನೆಗಳು ಅವ್ರ ಕೇಸ್ಗಳೆಲ್ಲ ವಾಪಸ್ ತಗೊಂಡು ಅವ್ರನ್ನ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ, ಏನು ಬೇಕೋ ಮಾಡಿ ಅಂತ. ಆ ಭಯದಿಂದ ನಾವು ಹೋಗಿದ್ದೀರಿ. SDP, ನಿಮ್ಮ PFI ಇವರು ನೀವು ಬೇಲ್ ಕೊಡ್ದಿರ ಕೇಸೇ ವಜಾ ಮಾಡಿ ಅವ್ರನ್ನೆಲ್ಲ ರಸ್ತೆಗೆ ಬಿಟ್ಟಿದ್ದೀರಲ್ಲ, ಅವರಿಂದ ಅಪಾಯ ಆಗ್ಬೋದು, ಅವರಿಂದ ತೊಂದರೆ ಆಗ್ಬೋದು. ಆ ಕಾರಣಕ್ಕೆ ನಾವು ಹೋಗಿದ್ದೀರಲ್ಲಿ. ಅದನ್ನು ಕೇಳಕ್ಕೆ ನೀವು ಯಾರು? ನಮ್ಮನ್ನು ಕೇಳಕ್ಕೆ ನೀನು ಯಾರು? ನಾವು ಕಾನೂನನ್ನು ಕೈಗೆ ತಗೊಂಡಿಲ್ಲ, ಕಾನೂನನ್ನು ಕಾಪಾಡಕ್ಕೆ ಹೋಗಿರುವಂಥವ್ರು ನಾವು. ಪ್ರಶ್ನೆ ಹೇಳುತ್ತೆ ಸರ್, ಸರ್ಕಾರ ಏನು ಮಾಡಿದ್ರು ಸುಮ್ಮನೆ ಇರಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಸರ್. ಸರ್ಕಾರ ಏನೇ ಆ್ಯಕ್ಷನ್ ತೊಗೊಂಡ್ರು ಸುಮ್ಮನೆ ಇರಬೇಕಾ ಅನ್ನೋದು ಇಡೀ ಸರ್ಕಾರ ಆ ಭಾವನೆಯಲ್ಲಿದೆ. ನಾವು ಪರ್ಮನೆಂಟಾಗಿ ಇರ್ತೀರಿ ಅನ್ನೋದು ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಅವ್ರ ಜನ್ಮದಲ್ಲಿ ಯಾವತ್ತೂ ಪರ್ಮನೆಂಟಾಗಿ ಇಲ್ಲ. ಕಾಂಗ್ರೆಸ್ ಅವರು ಜನ್ಮದಲ್ಲಿ ಯಾವತ್ತೂ ಪರ್ಮನೆಂಟಾಗಿಲ್ಲ. ಅವ್ರಿಗೆ ಮರ್ತುಬಿಟ್ಟಿದ್ದಾರೆ. ದುರಾಂಕಾರದಿಂದ ಕೊಬ್ಬು, ಅದೇನೋ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದಲ್ಲ, ಹಂಗೆ ಈ ಸರ್ಕಾರಕ್ಕೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಟ್ಟಿದೆ, ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ. ಕೊಬ್ಬು ಬಂದಾಗ ಬ್ರೈನು ಓಡಲ್ಲ ಅವ್ರಿಗೆ, ಸರ್ವಾಧಿಕಾರ ಕೈಗೆ ಬರುತ್ತೆ ಅವ್ರಿಗೆ. ಸರ್ವಾಧಿಕಾರದ ನಡೆಯನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದರ ಪ್ರತಿಫಲವನ್ನು ಅವರು ಅನುಭವಿಸೇ ಮಾಡಬೇಕು. ಮಾಡಿರೋ ತಪ್ಪಿಗೆ ನಾವು ತನಿಖೆ ಮಾಡಬೇಡ ಅಂತ ಹೇಳಿಲ್ಲ, ಕ್ರಮ ತೆಗೆದುಕೊಳ್ಬೇಡಿ ಅಂತ ಹೇಳಿಲ್ಲ. ಅದಕ್ಕೆ ಆದಂಥ ಸಂವಿಧಾನದ ಕಾನೂನುಗಳಿದೆ. ಆ ಕಾನೂನು ಪ್ರಕಾರ ಅವ್ರು ನಡ್ಕೊಬೇಕಾಯ್ತು. ಬಂಧನ ಆದ ತಕ್ಷಣ ಅವ್ರಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದು ಕಾನೂನು. ಅದು ಯಾಕೆ ಮಾಡಿಲ್ಲ ನೀವು? ಯಾಕೆ ಮಾಡಿಲ್ಲ? ಬೀದಿ ಅಲಿಸ್ತಾ ಇದ್ದೀರಲ್ಲ, ಯಾಕೆ? ಯಾರನ್ನ KFD ಅವರು, ಪಾಪ್ಯುಲರ್ ಫ್ರಂಟ್ ಅವ್ರು ಬಂದು ಅಟ್ಯಾಕ್ ಮಾಡಲಿ, ಅವ್ರ ಮೇಲೆ ಹಾಕ್ಬಿಡೋಣ ಅಂತನಾ? ನಮ್ಗೆ ಗೊತ್ತೇ ಇಲ್ಲ. KFD ಅವರು ಪಾಪ್ಯುಲರ್ ಫ್ರಂಟ್ ಅಟ್ಯಾಕ್ ಮಾಡಿಬಿಟ್ಟು ಇಲ್ಲಿ ಗಲಾಟೆ ಆಗೋಯ್ತು, ಹತ್ಯೆ ಆಗೋಯ್ತು, ಹೊಡೆದ್ಬಿಟ್ರು, ಹಂಗೆ ಹೇಳ್ಗಣಕ್ಕೆ ಎಸ್ಕೇಪ್ ಆಗಕ್ಕ. CT ರವಿ ಅವರು ಹೇಳಿದ್ದಾರೆ ನನ್ನ ಕೊಲೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಸ್ವತಃ CT ರವಿ ಅವರು ಹೇಳಿದ್ದಾರೆ ಅಂದರೆ ಅವ್ರ ಒಳಗಡೆ ಎಷ್ಟು ಟಾರ್ಚರನ್ನು ಅನುಭವಿಸಿದ್ದಾರೆ. ಇದೇ ಸಿದ್ದರಾಮಯ್ಯನವ್ರ ಗಲಾಟೆ ಆದಾಗ ಇದೇ ಥರ ನಡವಳಿಕೆ ನಾವು ನಡ್ಕೊಂಡ್ರೆ ನಮಗೂ ಅವ್ರಿಗೂ ಇರುತ್ತೆ ವ್ಯತ್ಯಾಸ ಇದೆ.